ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಮತ್ತೆ ಇದು ಎಕ್ಸಾಮ್ಸ್ ಆಗಿದೆ. ಈ ಒಂದು ಒಳ ಮೀಸಲಾತಿ ಅಂತ ಹೇಳ್ಬಿಟ್ಟು ಮಾನ್ಯ ಅದು ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡಿ 28/10/2025 ಯಾವುದೇ ತಿದ್ದುಪಡಿ ಆಗಿದ್ರು ಅದನ್ನ ರಿನೋಟಿಫಿಕೇಶನ್ಸ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಆರ್ಡರ್ ಪಾಸ್ ಮಾಡಿದ್ರು. ಮತ್ತೆ ಎಲ್ಲಾ ಸ್ಟೂಡೆಂಟ್ಸ್ ಒಗ್ಗಟ್ಟಾಗಿ ಮತ್ತೆ ಎಲ್ಲಾ ವಿದ್ಯಾರ್ಥಿಗಳು ಮತ್ತೆ ಚೀಫ್ ಸೆಕ್ರೆಟರಿ ಮೇಡಮ್ ನಮಗೆ ತುಂಬಾ ಸಪೋರ್ಟಿವ್ ಆಗಿ ನಿಂತ್ಕೊಂಡು ಮತ್ತೆ DPR ಸೆಕ್ರೆಟರಿ ಸರ್ ಮತ್ತೆ ಮಿನಿಸ್ಟರ್ ಸಾರಿಗೆ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಸರ್ ಇರ್ಬೋದು ಮತ್ತೆ ಇದು ಒಂದು ಸತೀಶ್ ಜಾರಕಿಹೊಳಿ ಸರ್ ಎಲ್ಲಾನು ನಾವು ಎಲ್ಲರ ಹತ್ರ ಹೋಗ್ಬಿಟ್ಟು ಮನವಿ ಮಾಡ್ಕೊಂಡಾಗ ಈ ಒಂದು ನೋಟಿಫಿಕೇಶನ್ ನ ಕಂಟಿನ್ಯೂಷನ್ಸ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಮತ್ತೆ ಒಪ್ಕೊಂಡು ಚೀಫ್ ಸೆಕ್ರೆಟರಿ ಮೇಡಮ್ ಮತ್ತೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ನಾವು ಹೋಗಿ ಮನವಿ ಮಾಡ್ಕೊಂಡಾಗ ಅವರೇ ಒಂದು ಲೆಟರ್ ಕೊಟ್ಟಿದ್ದಾರೆ. ಏನಪ್ಪಾ ಅಂತಂದ್ರೆ ಈ ಒಂದು ಕಂಟಿನ್ಯೂಷನ್ಸ್ ಮಾಡಿ ಅಂತ ಹೇಳ್ಬಿಟ್ಟು ಕೆಪಿಎಸ್ಸಿ ಕೆಲವೊಂದು ಮೆಂಬರ್ಸ್ ಏನ್ ಮಾಡ್ತಿದಾರೆ ಅಂತಂದ್ರೆ ಇದರಲ್ಲಿ ಕರಪ್ಷನ್ ಆಗಿಲ್ಲ ಅಂತ ಹೇಳಿ ಅಂದ್ರೆ ಅವರಿಗೆ ಯಾವ್ದು ಹುದ್ದೆಗಳು ಸಿಗ್ಲಿಲ್ಲ. ಒಂದು 76 ಪೋಸ್ಟ್ ಇದೆ, 76 ಪೋಸ್ಟ್ ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಮತ್ತೆ ಇದು ಇದರಲ್ಲಿ ಇವ್ರಿಗೆ ಬೇಕಾಗಿರೋ ತರ ಇವರು ಮತ್ತೆ ಎಕ್ಸಾಮ್ ಮಾಡ್ಬೇಕು, ರಿನೋಟಿಫಿಕೇಶನ್ಸ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಕೆಪಿಎಸ್ಸಿ ಕಮಿಷನ್ಸ್ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಲೆಟರ್ಗೆ ಬೆಲೆ ಕೊಡ್ತಾ ಇಲ್ಲ. ಇವಾಗ ತಿರ್ಗಾ ಮತ್ತೆ ಈ ಒಂದು ಕ್ಯಾಬಿನೆಟ್ ಅಲ್ಲಿ ಮುಂದಿನ ಕ್ಯಾಬಿನೆಟ್ ಅಲ್ಲಿ ಏನು ಗುರುವಾರ ಆಗಂತ ಒಂದು ಕ್ಯಾಬಿನೆಟ್ ಅಲ್ಲಿ ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಮತ್ತೆ ಇದು ಒಂದು ಕಂಟಿನ್ಯೂಷನ್ಸ್ ಆಗ್ಲೇಬೇಕು ಅಂತ ಹೇಳ್ಬಿಟ್ಟು ಎಲ್ಲಾ ಸ್ಟೂಡೆಂಟ್ಸ್ ರಕ್ತದಲ್ಲಿ ಪತ್ರ ಬರೆದಿದ್ದಾರೆ. ಈ ಒಂದು ಲೆಟರ್ ನೋಡಿ ಎಲ್ಲಾರು ರಕ್ತದಲ್ಲಿ ಏನಾದ್ರು ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಫಲಿತಾಂಶ ಬಿಟ್ಟಿಲ್ಲ ಅಂತಂದ್ರೆ ನಮ್ಮ ಸಾವಿಗೆ ನೇರ ಹೊಣೆ ಸಚಿವ ಸಂಪುಟ ಸಭೆ ಅಂತ ಹೇಳ್ತಾ ಇದ್ದಾರೆ. ಅಂತ ಅಂದ್ರೆ ಮಾನ್ಯ ಒಂದು ಸಚಿವ ಸಂಪುಟದಲ್ಲಿರೋ ಎಲ್ಲಾ ಸಚಿವರಿಗೆ ನಾನು ಮನವಿ ಮಾಡ್ಕೊಂತೀನಿ. ಈ ಒಂದು ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಮತ್ತೆ ಇದು ಎಕ್ಸಾಮ್ಸ್ ಆಗಿ ಕಷ್ಟಪಟ್ಟು ವರ್ಷಾನ್ಗಟ್ಲೆಯಿಂದ ಕಷ್ಟಪಟ್ಟು ಪ್ರಾಮಾಣಿಕವಾಗಿ ಸೆಲೆಕ್ಟ್ ಆಗಿದ್ದಾರೆ. ಅದರಲ್ಲಿ ದಲಿತ ವಿದ್ಯಾರ್ಥಿಗಳು ಕೂಡ ಇವತ್ತು ಎಷ್ಟೋ ಜನ ವಿದ್ಯಾರ್ಥಿಗಳು ಫೋನ್ ಮಾಡಿ ನಂದು ಸ್ಕೋರ್ 150 ಎಬೋ ಇದೆ ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಔಟ್ ಆಫ್ 200. ನಾನು ಈ ಒಂದು ಪರೀಕ್ಷೆ 1 ವರ್ಷದಿಂದ ಏನ್ ಸೆಲೆಕ್ಟ್ ಆದ್ಮೇಲೆ ನಾನು ಓದ್ದೇ ಇಲ್ಲ, ಮತ್ತೆ ಓದಿದ್ರೆ ಪಾಸ್ ಆಗ್ತೀನಿ ಅನ್ನೋ ನಂಬಿಕೆ ಇಲ್ಲ. ಮತ್ತೆ ಒಂದು ಯಾವ ರೀತಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾರೆ, ಮತ್ತೆ ಯಾವ ರೀತಿ ನೋಟಿಫಿಕೇಶನ್ಸ್ ಆಗುತ್ತೆ, ಎಷ್ಟು ಡಿಲೇ ಆಗುತ್ತೆ, ಇನ್ನು 1 ವರ್ಷ ಆ ಒಂದು ಪೇಷನ್ಸ್ ಯಾವ ಸ್ಟೂಡೆಂಟ್ಸ್ಗೂ ಇಲ್ಲ. ಮತ್ತೆ ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಒಂದ್ಸತಿ ಪಾಸ್ ಆದವರು ಇನ್ನೊಂದ್ಸತಿ ಅದೇ ಎಕ್ಸಾಮ್ ಪಾಸ್ ಆಗ್ತೀನಿ ಅಂತ 100% ಶೋರ್ ಗ್ಯಾರಂಟಿ ಇಲ್ವೇ ಇಲ್ಲ. ಯಾಕೆ ಅಂತಂದ್ರೆ ಯಾವ ರೀತಿ ಕ್ವಶನ್ಸ್ ಪೇಪರ್ ಬರುತ್ತೆ, ಯಾವ ರೀತಿ ಪ್ರಿಪರೇಷನ್ಸ್ ಎಲ್ಲಾನು ಮ್ಯಾಟರ್ ಆಗುತ್ತೆ. ಈ ಒಂದು ಕಷ್ಟಪಟ್ಟು ಪ್ರಾಮಾಣಿಕವಾಗಿ ಪಾಸ್ ಆಗಿರೋರಿಗೆ ಈ ಒಂದು ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಇದು ಕಂಟಿನ್ಯೂಷನ್ಸ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಮನವಿ ಮಾಡ್ಕೊಂತ ಇದೀನಿ. ಒಂದ್ ವೇಳೆ ಮಾಡಿಲ್ಲ ಅಂತ ಅಂದ್ರೆ ಅನಿರ್ದಿಷ್ಟ ಅವಧಿ ಹೋರಾಟ ಮಾಡ್ತೀವಿ ಸರ್ಕಾರದ ವಿರುದ್ಧ. ಮತ್ತೆ ಪ್ರತಿಯೊಂದು ಕ್ಯಾಬಿನೆಟ್ ಅಲ್ಲಿರೋ ಸಚಿವರ ವಿರುದ್ಧ ನಾವು ಹೋರಾಟ ಮಾಡ್ಬೇಕಾಗುತ್ತೆ. ಯಾಕೆ ಅಂತಂದ್ರೆ ಇಲ್ಲಿವರೆಗೂ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಮತ್ತೆ ಕ್ಯಾಬಿನೆಟ್ ಕೂಡ ವಿದ್ಯಾರ್ಥಿಗಳ ಪರವಾಗಿದ್ದಾರೆ ಅಂತ ಹೇಳ್ಬಿಟ್ಟು ಭಾವಿಸ್ತೀನಿ. ಈ ಒಂದು ಕೆಪಿಎಸ್ಸಿ ಅಷ್ಟೇ ಕೆಲವೊಂದು ಏನು ಒಂದು ಮೆಂಬರ್ಸ್ ಇದ್ದಾರೆ ಕೆಪಿಎಸ್ಸಿ ಕಮಿಷನ್ಸ್, ಆ ಮೆಂಬರ್ ಅಷ್ಟು ಜನದ್ದು ಫೋಟೋ ಹಿಡಿದು ನಾವು ಕೆಪಿಎಸ್ಸಿ ಮುಂದೆನೆ ಪ್ರತಿಭಟನೆ ಮಾಡ್ಬೇಕಾಗುತ್ತೆ. ಮತ್ತೆ ಆಲ್ರೆಡಿ ನಾವು ಫ್ರೀಡಂ ಪಾರ್ಕ್ ಅಲ್ಲಿ ಸ್ವತಂತ್ರ ಉದ್ಯಾನವನದಲ್ಲಿ ಈ ಒಂದು ನಮ್ಮ ಒಂದು ಕ್ಯಾಬಿನೆಟ್ ನೆಕ್ಸ್ಟ್ ಕ್ಯಾಬಿನೆಟ್ ಅಲ್ಲಿ ಅಪ್ರೂವಲ್ ಸಿಗ್ಲಿಲ್ಲ ಅಂತಂದ್ರೆ ಮುಂದಿನ ಸೋಮವಾರ ಇದ್ರನ್ನ ಕಂಟಿನ್ಯೂಷನ್ಸ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಹೋರಾಟ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಈ ಒಂದು ಕಂಟಿನ್ಯೂಷನ್ಸ್ ಮಾಡ್ಲೇಬೇಕು. ಯಾವುದೇ ಕಾರಣಕ್ಕೂ ರಿನೋಟಿಫಿಕೇಶನ್ಸ್ ಆಗಂತ ಅವಶ್ಯಕತೆ ಬರಬಾರ್ದು. ಯಾಕೆಂತಂದ್ರೆ ಕೋರ್ಟ್ ಕೂಡ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ. ಈ ಒಂದು ಜುಡಿಷಿಯಲಿ ಸಿವಿಲ್ ಜಡ್ಜ್ ಎಕ್ಸಾಮ್ಸ್ ಏನು ಒಂದು ಅದರಲ್ಲೂ ತಿದ್ದುಪಡಿ ಆಗಿತ್ತು, ಮತ್ತೆ ರಿನೋಟಿಫಿಕೇಶನ್ಸ್ ಮಾಡಿ ಅಂತ ಹೇಳಿದ್ರು. ಮತ್ತೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿ ಅಂತ ಹೇಳಿ ಲೆಟರ್ ಕೊಟ್ಟಾಗ ಆ ಒಂದು ಎಕ್ಸಾಮ್ಸ್ ಪ್ರಿಲಿಮ್ಸ್ ಆಗಿದೆ, ಇವಾಗ ಮೈನ್ಸ್ ಎಕ್ಸಾಮ್ಸ್ ಇದೆ. ಅಂದ್ರೆ ಮೈನ್ಸ್ ಎಕ್ಸಾಮ್ಸ್ ನೆಕ್ಸ್ಟ್ ಮಂತ್ ಡಿಸೆಂಬರ್ ಅಲ್ಲಿ ಎಕ್ಸಾಮ್ಸ್ ಇದೆ, ಪ್ರಿಲಿಮ್ಸ್ ಆಯ್ತು. ಆ ಒಂದು ಎಕ್ಸಾಮ್ಸ್ ರಿನೋಟಿಫಿಕೇಶನ್ಸ್ ಆಗ್ಲಿಲ್ಲ, ಅದನ್ನ ಕಂಟಿನ್ಯೂಷನ್ಸ್ ಕೊಟ್ರು. ಅದನ್ನ ಇಟ್ಕೊಂಡು ಎಲ್ಲಾ ವಿದ್ಯಾರ್ಥಿಗಳು ಕೋರ್ಟ್ಗೆ ಹೋದ್ರು ನಮ್ ಪರವಾಗಿ ಬರುತ್ತೆ ಅನ್ನೋ ಒಂದು ಭರವಸೆ ಇದೆ. ಬಟ್ ಆದ್ರೆ ಆ ಕೋರ್ಟ್ ಕಚೇರಿ ಅಂತ ಹೋದ್ರೆ ಸರ್ಕಾರದ ಮಾನ ಮರ್ಯಾದೆ ಘನತೆ ಗೌರವ ಎಲ್ಲಾನು ಹಾಳಾಗುತ್ತೆ. ಆಲ್ರೆಡಿ ಯಾವುದೇ ನೋಟಿಫಿಕೇಶನ್ಸ್ ಆಗಿಲ್ಲ ಅಂತ ವಿದ್ಯಾರ್ಥಿಗಳು ಇವತ್ತು ಬೀದಿಗೆ ಬಂದು ಸಾವಿರಾರು ನೂರಾರು ಹೋರಾಟ ಮಾಡಂತ ಪರಿಸ್ಥಿತಿ ಆಗಿದೆ. ಈ ಒಂದು ಪರಿಸ್ಥಿತಿ ಸರ್ಕಾರ ಮತ್ತೆ ತಗೊಂಬರ್ಬಾರ್ದು. ಇದ್ರ ಜೊತೆಲಿ ನಾನು ಕೇಳ್ಕೊಳೋದೇನಪ್ಪಾ ಅಂದ್ರೆ ಈ ಕೂಡಲೇ ಮುಂದಿನ ಕ್ಯಾಬಿನೆಟ್ ಅಲ್ಲಿ ಈ ಒಂದು ಅಪ್ರೂವಲ್ ಕೊಟ್ಟು ಎಲ್ಲಾ ವಿದ್ಯಾರ್ಥಿಗಳ ಪರವಾಗಿ ನಿಂತ್ಕೊಬೇಕು ಅಂತ ಕೇಳ್ಕೊಂತೀನಿ. ಇದನ್ನ ಇದೇ ರೀತಿ ಡಿಲೇ ಆಗ್ತಾ ಇತ್ತಂತಂದ್ರೆ ವಿದ್ಯಾರ್ಥಿಗಳು ನಾವು ಸಾವಿಗೆ ನೇರ ಹೊಣೆ ಸಚಿವ ಸಂಪುಟ ಸಭೆ. ಮತ್ತೆ ಮಾನ್ಯ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಸರ್ ಕೂಡ ನನ್ನ ಪರವಾಗಿ ಮನವಿ ಎಲ್ಲ ಪತ್ರ ಅಂದ್ರೆ ಸಿಎಂಗೆ ಪತ್ರ ಬರೆದಿದ್ದಾರೆ, ವಿದ್ಯಾರ್ಥಿಗಳು ಪರವಾಗಿದ್ದಾರೆ ಅಂತ ಭಾವಿಸಿ ಈ ಒಂದು ನೋಟಿಫಿಕೇಶನ್ಸ್ ಏನಿದೆ ಕಂಟಿನ್ಯೂಷನ್ಸ್ ಮಾಡಿ ಅಂತ ಕೇಳ್ಕೊಂತೀನಿ. ನೋಡಿ ಇಲ್ಲ ಎಷ್ಟು ಕಷ್ಟಪಟ್ಟು ಓದಿ ಈ ಒಂದು ಪರಿಸ್ಥಿತಿಗೆ ರಕ್ತದಲ್ಲಿ ಪತ್ರ ಬರೀತಿದಾರೆ ಅಂತಂದ್ರೆ ಈ ಒಂದು ಎಷ್ಟು ಕಷ್ಟದಿಂದ ಇವರೊಂದು ಎಕ್ಸಾಮ್ ಪಾಸ್ ಮಾಡಿದ್ದಾರೆ. ಈ ಒಂದು ರಿಸಲ್ಟ್ ಬಿಟ್ಟು ಆದಷ್ಟು ಬೇಗ ಆರ್ಡರ್ ಕಾಪಿ ಕೊಡಿ ಅಂತ ಮನವಿ ಮಾಡ್ಕೊಂತೀನಿ. ಯಾವುದೇ ಕಾರಣಕ್ಕೂ ಇದನ್ನ ಬಿಡಲ್ಲ. ಈ ಒಂದು ನೋಟಿಫಿಕೇಶನ್ಸ್ ನೀವು ಸರ್ಕಾರ ಏನಾದ್ರೂ ನೀವು ರಿನೋಟಿಫಿಕೇಶನ್ಸ್ ಮತ್ತೆ ಎಕ್ಸಾಮ್ ಮಾಡ್ಬೇಕು ಅಂತಂದ್ರೆ ಆ ಒಂದು KS ಎಕ್ಸಾಮ್ ಮಾಡಿ. KS ಕನ್ನಡ ಟ್ರಾನ್ಸ್ಲೇಷನ್ ಸುಮಾರು 76,000 ಜನ ಕನ್ನಡ ಅಭ್ಯರ್ಥಿಗಳ ಅನ್ಯಾಯ ಆಗಿದೆ. ನೀವು ಮಾಡಲೇಬೇಕು ಅನ್ನೋದಾದ್ರೆ ಅದನ್ನ ಮಾಡಿ.